ಕಥೆಯ ಆರಂಭದಲ್ಲಿ ಫಡಿ ಅನ್ನೋ ಒಬ್ರು ವ್ಯಕ್ತಿ ತನ್ನ ಗರ್ಲ್ಫ್ರೆಂಡ್ನ ಸಮಾಧಾನ ಮಾಡೋಕೆ ಅವಳ ಹಿಂದೆ ಹೋಗ್ತಾ ಇರ್ತಾರೆ. ಆದ್ರೆ ದಾರಿಯಲ್ಲಿ ಒಬ್ಬಳು ಸುಂದರವಾದ ಹುಡುಗಿನ ನೋಡಿ ಅವರ ಗಮನ ಬೇರೆ ಕಡೆ ಹೋಗುತ್ತೆ ಮತ್ತು ಮುಂದಿನ ಕ್ಷಣದಲ್ಲೇ ಅವರು ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಅವರಿಗೆ ಪ್ರಜ್ಞೆ ಬಂದಾಗ ಇಬ್ಬರು ಹುಡುಗಿಯರು ಅವರ ಜೊತೆ ಫ್ಲರ್ಟ್ ಮಾಡ್ತಿರೋದನ್ನ ನೋಡ್ತಾರೆ. ಮೊದಲು ಅವರಿಗೆ ಇದೆಲ್ಲ ಯಾವುದೋ ತಮಾಷೆ ಅಂತ ಅನ್ಸುತ್ತೆ. ಆದ್ರೆ ಆಫೀಸ್ಗೆ ತಲುಪಿದ ತಕ್ಷಣ ಅವರಿಗೆ ಶಾಕ್ ಕಾದಿರುತ್ತೆ. ಯಾಕಂದ್ರೆ ಮುಂಚೆ ಯಾವ ಪೋಸ್ಟ್ಗಳಲ್ಲಿ ಗಂಡಸರು ಕೆಲಸ ಮಾಡ್ತಿದ್ರೋ ಅಲ್ಲಿ ಈಗ ಹೆಂಗಸರು ಸಿಇಒ ಮತ್ತು ಮ್ಯಾನೇಜರ್ ಆಗಿ ಆರ್ಡರ್ ಮಾಡ್ತಿರ್ತಾರೆ. ಇತ್ತ ಗಂಡಸರು ಮಾತ್ರ ಚಿಕ್ಕ ಪುಟ್ಟ ಬಟ್ಟೆ ಹಾಕೊಂಡು ಮಾಡೆಲಿಂಗ್ ಮಾಡ್ತಿರ್ತಾರೆ. ಹೆದರಿ ಹೋದ ಫಡಿ ಬೇಗ ತನ್ನ ಮನೆಗೆ ಓಡಿ ಬರ್ತಾರೆ. ಆದ್ರೆ ಮನೆಯಲ್ಲಿನ ದೃಶ್ಯ ಇನ್ನೂ ಜಾಸ್ತಿ ಶಾಕಿಂಗ್ ಆಗಿರುತ್ತೆ. ಯಾವಾಗಲೂ ಅಡುಗೆ ಮನೆ ಮತ್ತು ಮನೆ ಕೆಲಸದಲ್ಲೇ ಮುಳುಗಿರೋ ಅವರ ಅಮ್ಮ ಮತ್ತು ತಂಗಿ ಇವತ್ತು ಆರಾಮಾಗಿ ಟಿವಿ ನೋಡ್ತಾ ಕುಡಿತಾ ಇರ್ತಾರೆ. ಇತ್ತ ಅವರ ತಂದೆ ಹೆಂಗಸರ ತರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ. ಆಗ ಇವರಿಗೆ ಅರ್ಥ ಆಗುತ್ತೆ, ತಾವು ತಪ್ಪಿ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ. ಅಲ್ಲಿ ಹೆಂಗಸರದ್ದೇ ರಾಜಿರುತ್ತೆ ಮತ್ತು ಗಂಡಸರ ಕೆಲಸ ಬರೀ ಮನೆ ನಿಭಾಯಿಸೋದು ಹಾಗೂ ಮಕ್ಕಳನ್ನ ಹೆರೋದು ಮಾತ್ರ ಆಗಿರುತ್ತೆ. ಆದ್ರೆ ಈ ಮನುಷ್ಯ ಈ ಪ್ರಪಂಚಕ್ಕೆ ಹೆಂಗೆ ಬಂದ? ಮತ್ತೆ ಇಲ್ಲಿಂದ ಹೊರಗೆ ಹೋಗೋಕೆ ಆಗುತ್ತಾ ಇಲ್ವಾ? ಬನ್ನಿ ನೋಡೋಣ. ಹಾಗೆ ಕಥೆ ಶುರುವಾಗುತ್ತೆ ಮತ್ತು ನಾವಿಲ್ಲಿ ಫಡಿ ಅನ್ನೋ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿನ ನೋಡ್ತೀವಿ. ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಹುಡುಗಿಯರಿಗೇನು ಕರಗ ಇರಲಿಲ್ಲ ಮತ್ತು ಅವನು ಸಿಟಿಯಲ್ಲೇ ಅತ್ಯಂತ ಐಷಾರಾಮಿ ಮನೆಯಲ್ಲಿ ಇರ್ತಾನೆ. ಯಾಕಂದ್ರೆ ಅವನು ಅಟ್ಲಾಸ್ ಅನ್ನೋ ಒಂದು ಅಡ್ವರ್ಟೈಸಿಂಗ್ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಆಗಿರ್ತಾನೆ ಹಾಗೂ ಬೇಗನೆ ಆ ಕಂಪನಿಯ ಸಿಇಒ ಕೂಡ ಆಗೋನ ಇರ್ತಾನೆ. ಆದ್ರೆ ಬೋರ್ಡ್ ಮೆಂಬರ್ಸ್ ಅವನ ಮೇಲೆ ಪ್ರೆಷರ್ ಹಾಕ್ತಿರ್ತಾರೆ ಕಂಪನಿಯ ಕ್ರಿಯೇಟಿವ್ ಡೈರೆಕ್ಟರ್ ಪೋಸ್ಟ್ಗೆ. ಕನಿಷ್ಠ ಒಬ್ಬಳಾದ್ರೂ ಹೆಂಗಸು ಇರಬೇಕು ಅಂತ. ಇದರಿಂದ ಫೆಮಿನಿಸ್ಟ್ಗಳಿಗೆ ನಮ್ಮ ಕಂಪನಿಯಲ್ಲಿ ಎಲ್ಲರೂ ಸಮಾನರು ಮತ್ತು ನಾವು ಹೆಂಗಸರಿಗೂ ಒಳ್ಳೆ ಪೋಸ್ಟ್ ಕೊಡ್ತೀವಿ ಅಂತ ತೋರಿಸಿಕೊಳ್ಳೋಕೆ ಆಗ್ತಿರುತ್ತೆ. ಇದನ್ನ ಕೇಳಿ ಫಡಿ ತಕ್ಷಣ ತನ್ನ ಅಸಿಸ್ಟೆಂಟ್ ರೂಬಿಗೆ ಕಾಲ್ ಮಾಡಿ ಹೇಳ್ತಾನೆ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಯಾವುದಾದ್ರೂ ಹೆಂಗಸಿಗೆ ಪ್ರಮೋಷನ್ ಕೊಡಬೇಕು, ನೀನು ಯಾರಾದ್ರೂ ಹೆಸರು ಸಜೆಸ್ಟ್ ಮಾಡ್ತೀಯಾ ಅಂತ. ಅದಕ್ಕೆ ರೂಬಿ ಫಸ್ಟ್ ತನ್ನ ಹೆಸರನ್ನೇ ಹೇಳ್ತಾಳೆ. ಆದ್ರೆ ಫಡಿ ಅವಳಿಗೆ ಬೈದಾಗ ಅವಳು ಅಲೆಕ್ಸ್ ಹೆಸರನ್ನ ಹೇಳ್ತಾಳೆ. ಫಡಿ ಅನ್ಕೊಳ್ತಾನೆ, ಹೆಸರು ಕೇಳಿದ್ರೆ ಯಾರೋ ಯಂಗ್ ಮತ್ತು ಬ್ಯೂಟಿಫುಲ್ ಹುಡುಗಿ ಇರಬೇಕು ಅಂತ. ಆದ್ರೆ ಅವಳು ಯಾವುದೇ ಯಂಗ್ ಹುಡುಗಿ ಆಗಿರಲ್ಲ, ಬದಲಿಗೆ 40 ವರ್ಷದ ಒಬ್ಬಳು ಡಿವೋರ್ಸಿ ಹೆಂಗಸಾಗಿರ್ತಾಳೆ. ಅಷ್ಟರಲ್ಲೇ ರೂಬಿ ಅಲೆಕ್ಸ್ ಹತ್ರ ಬಂದು ಹೇಳ್ತಾಳೆ, ಫಡಿ ನಿನಗೆ ಪ್ರಮೋಷನ್ ಕೊಟ್ಟಿದ್ದಾನೆ ಅಂತ. ಇದನ್ನ ಕೇಳಿ ಅವಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ ಮತ್ತು ಹೇಳ್ತಾಳೆ, ನಾನು ಬಿಯರ್ ಕ್ಯಾಂಪೇನ್ಗಾಗಿ ಕೊಟ್ಟ ಐಡಿಯಾಗಳಿಂದಾಗಿ ನಂಗೆ ಪ್ರಮೋಷನ್ ಸಿಕ್ತಿದ್ಯಾ? ಹಾಗೆ ನೋಡಿದ್ರೆ ನಾನು ಇಲ್ಲಿ ಬಂದು 20 ವರ್ಷಗಳೇ ಆಯ್ತು. ಕೊನೆಗೂ ಕಂಪನಿಗೆ ನನ್ನ ವ್ಯಾಲ್ಯೂ ಅರ್ಥ ಆಯ್ತು ಅಂತಾಳೆ. ಇತ್ತ ಫಡಿ ತನ್ನ ಅಮ್ಮನಿಗೆ ಬರ್ತ್ಡೇ ಗಿಫ್ಟ್ ತಗೊಂಡು ಹೋಗ್ತಿರ್ತಾನೆ. ಅತ್ತ ಅಲೆಕ್ಸ್ ಮನೆಯಲ್ಲಿ ತನ್ನ ಮಗಳಿಗೆ ಹೇಳ್ತಾಳೆ, ನಂಗೆ ಪ್ರಮೋಷನ್ ಸಿಕ್ಕಿದೆ, ಇನ್ಮೇಲೆ ನಾವು ದಿನ ಹಳಸಿದ ಬ್ರೆಡ್ ತಿನ್ನೋ ಅವಶ್ಯಕತೆ ಇಲ್ಲ, ನಾವು ಕೂಡ ಬೇರೆಯವರ ತರ ತಂದೂರಿ ಚಿಕನ್ ತಿನ್ನಬಹುದು ಅಂತ ಖುಷಿಯಿಂದ ತಾನು ಬಿಯರ್ ಕ್ಯಾಂಪೇನ್ಗಾಗಿ ರೆಡಿ ಮಾಡಿದ ಪ್ರೆಸೆಂಟೇಶನ್ ತೋರಿಸ್ತಾಳೆ. ಅದನ್ನ ನೋಡಿ ಅವಳ ಮಗಳು ಮಾರಿಯಾ ಕೂಡ ತುಂಬಾ ಖುಷಿ ಪಡ್ತಾಳೆ ಮತ್ತು ಕೇಳ್ತಾಳೆ, ಈಗ ನಿಮಗೂ ಹೊಸ ಆಫೀಸ್ ಸಿಗುತ್ತಾ ಅಂತ. ಅದಕ್ಕೆ ಅಲೆಕ್ಸ್, ನಂಗೆ ಆಫೀಸ್ ಸಿಗಲ್ಲ, ಆದ್ರೆ ಅವರು ನನ್ನ ಕೆಲಸನ ಗುರುತಿಸಿದ್ರಲ್ಲ ಅದೇ ನಂಗೆ ಖುಷಿ ಅಂತಾಳೆ. ಆಮೇಲೆ ಮುಂದಿನ ದಿನ ಅಲೆಕ್ಸ್ ಆಫೀಸ್ಗೆ ಹೋದಾಗ ಅಲ್ಲಿ ಫಡಿ ಸಿಗ್ತಾನೆ. ಅಲೆಕ್ಸ್ ಅವನಿಗೆ ಹಾಯ್ ಹೇಳ್ತಾಳೆ, ಆದ್ರೆ ಫಡಿ ಅವಳನ್ನ ಗುರುತಿಸಲ್ಲ. ಯಾಕಂದ್ರೆ ಅವಳನ್ನೇ ತಾನು ಹೊಸ ಕ್ರಿಯೇಟಿವ್ ಡೈರೆಕ್ಟರ್ ಮಾಡಿರೋದು ಅಂತ ಅವನಿಗೆ ಗೊತ್ತೇ ಇರಲ್ಲ. ಅಲೆಕ್ಸ್ ಅವನ ಹತ್ರ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತಾಳೆ. ಆದ್ರೆ ಫಡಿ ಮಾತ್ರ ಅವಳನ್ನೇ ದಿಟ್ಟಿಸಿ ನೋಡ್ತಾ, ಇವಳು ಇವತ್ತು ರಾತ್ರಿ ನನ್ನ ಬೆಡ್ ಬಿಸಿ ಮಾಡೋಕೆ ಲಾಯಕ್ಕಾಗಿದ್ದಾಳಾ ಇಲ್ವಾ ಅಂತ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾನೆ. ಅದಾದ್ಮೇಲೆ ಅವನು ತನ್ನ ರಿಸೆಪ್ಷನಿಸ್ಟ್ ಎಮಿಲಿ ಹತ್ರ ಬಂದು ಅವಳ ಕಾಲೆಳಿತ ಕೇಳ್ತಾನೆ, ನೀನು ನನ್ನ ಜೊತೆ ಓಡಿ ಹೋಗಿ ಮದುವೆ ಆಗ್ತೀಯಾ ಅಂತ. ಅದಕ್ಕೆ ಎಮಿಲಿ ಹೇಳ್ತಾಳೆ, ನಾನು ನಿನ್ನ ಜೊತೆ ಓಡಿ ಹೋದ್ರೆ ಈ ಕಂಪನಿ ಕಥೆ ಏನಾಗಬೇಕು? ನಾನಿಲ್ದೆ ಈ ಕಂಪನಿ ಹಾಳಾಗಿ ಹೋಗುತ್ತೆ ಅಂತಾಳೆ. ಅದಕ್ಕೆ ಫಡಿ ಹೇಳ್ತಾನೆ, ಚಿನ್ನ, ನೀನೇ ಒಂದು ದಿನ ನನ್ನ ಹತ್ರ ಬರ್ತೀಯಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇದೇ ಮಧ್ಯೆ ದಾರಿಯಲ್ಲಿ ಗ್ಲೆಂಡಾ ಅನ್ನೋ ಕಸ ಗುಡಿಸೋ ಆವಿ ಸಿಗ್ತಾಳೆ. ಆಕೆ ಕಳೆದ 40 ವರ್ಷಗಳಿಂದ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ತಿರ್ತಾಳೆ. ಫಡಿ ಅವಳನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾನೆ. ಆಮೇಲೆ ಆಫೀಸ್ ಒಳಗಡೆ ಹೋದಾಗ ರೂಬಿ ಅವನಿಗೆ ಅಲೆಕ್ಸ್ನ ಪರಿಚಯ ಮಾಡಿಸ್ತಾಳೆ. ಅವಳನ್ನ ನೋಡಿ ಫಡಿಗೆ ಶಾಕ್ ಆಗುತ್ತೆ, ಇವಳೇನಾ ಅಲೆಕ್ಸ್ ಅಂತ. ರೂಬಿ ಹೇಳ್ತಾಳೆ, ಕನಿಷ್ಠ ಆ ಡಿವೋರ್ಸಿ ಹೆಂಗಸನ್ನಾದ್ರೂ ಬಿಡು ಅಂತ. ಅದಕ್ಕೆ ಫಡಿ ಹೇಳ್ತಾನೆ, ನಿನಗೇನಾದ್ರೂ ಹುಚ್ಚ? ನಾನೇನೋ 20 ರಿಂದ 25 ವರ್ಷದ ಯಂಗ್ ಹುಡುಗಿ ಇರಬಹುದು ಅನ್ಕೊಂಡಿದ್ದೆ, ಆದ್ರೆ ಈ 40 ವರ್ಷದ ಹಳೆ ಬಿಲ್ಡಿಂಗ್ ಇಟ್ಕೊಂಡು ನಾನೇನು ಮಾಡ್ಲಿ ಅಂತಾನೆ. ಆಮೇಲೆ ಮೀಟಿಂಗ್ ನಡೀತಿರುವಾಗ ಫಡಿ ಎಲ್ಲರಿಗೂ ಹೇಳ್ತಾನೆ, ನಮ್ಮ ಕ್ಲೈಂಟ್ ಗಿನ್ನೆಸ್ ಬಿಯರ್ನವರಿಗೆ ಅವರ ಬಿಯರ್ ಹೆಂಗಸರಲ್ಲೂ ಫೇಮಸ್ ಆಗ್ಬೇಕು ಅಂತ ಆಸೆ ಇದೆ.
ಅದಕ್ಕಾಗಿ ನಾವು ಇದನ್ನ ರಿಬ್ರ್ಯಾಂಡ್ ಮಾಡ್ಬೇಕು ಮತ್ತು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ. ಆದ್ರೆ ಫಡಿಯ ಟೀಮ್ ಮೆಂಬರ್ಸ್ ಎಲ್ಲರೂ ಅವರೆಲ್ಲ ತಲೆಯಲ್ಲಿ ಬುದ್ಧಿ ಇಲ್ದೆ ಇರೋ ತರ ಉಲ್ಟಾ ಸೀದಾ ಐಡಿಯಾಗಳನ್ನ ಕೊಟ್ಟಿರ್ತಾರೆ. ಒಬ್ಬ ದಡ್ಡನಂತೂ ಹೇಳ್ತಾನೆ, ನಾವು ಗಿನ್ನೆಸ್ ಬಿಯರ್ ಹೆಸರನ್ನ ಚೇಂಜ್ ಮಾಡಿ ಗಿನ್ನೆಸ್ ಗರ್ಲ್ ಅಂತ ಇಟ್ಬಿಡೋಣ ಅಂತ. ಆಗ ಅಲೆಕ್ಸ್ ಹೇಳ್ತಾಳೆ, ಇವೆಲ್ಲ ಕೆಲಸಕ್ಕೆ ಬರಲ್ಲ, ನಾವು ಹೆಂಗಸರಿಗೆ ಅವರ ಮಾತನ್ನ ಕೂಡ ಇಲ್ಲಿ ಕೇಳ್ತಿದ್ದಾರೆ ಅನ್ನೋ ತರ ಏನಾದ್ರೂ ಮಾಡ್ಬೇಕು ಅಂತಾಳೆ. ಅಷ್ಟರಲ್ಲೇ ಕಾಲಿಯಾ ಅನ್ನೋನು ಹೇಳ್ತಾನೆ, ನಾವು ಒಂದು ಆಡ್ ಮಾಡೋಣ, ಅದ್ರಲ್ಲಿ ಒಬ್ಬಳು ಹುಡುಗಿ ಗ್ಲಾಸ್ ತಗೊಂಡು ಬಿಯರ್ ಕುಡಿತಾಳೆ, ಆ ಬಿಯರ್ ನೊರೆಯಿಂದ ಅವಳಿಗೆ ಮೀಸೆ ಬಂದ್ಬಿಡುತ್ತೆ, ಅದಕ್ಕೆ ನಾವು ನಮ್ಮ ಬಿಯರ್ ಕುಡಿದ್ರೆ ಹುಡುಗಿಯರಿಗೂ ಮೀಸೆ ಬರುತ್ತೆ ಅನ್ನೋ ಟ್ಯಾಗ್ಲೈನ್ ಇಡೋಣ ಅಂತಾನೆ. ಅದಕ್ಕೆ ಅಲೆಕ್ಸ್ ಮತ್ತೆ ಬೈತಾಳೆ, ಏನ್ ಗುರು ಇದು ಫಾಲ್ತು ಐಡಿಯಾ, ನಾವು ಟಾರ್ಗೆಟ್ ಮಾಡ್ತಿರೋದು ಹೆಂಗಸರನ್ನೇ ಹೊರತು ಟೀನೇಜ್ ಹುಡುಗಿಯರನ್ನಲ್ಲ ಅಂತಾಳೆ. ಆಗ ಅವರು ಮತ್ತೆ ಒಂದು ಕೊಳಕು ಐಡಿಯಾ ಕೊಡ್ತಾರೆ, ನಮ್ಮ ಫಿಮೇಲ್ ಮಾಡೆಲ್ಸ್ಗೆ ಚಿಕ್ಕ ಪುಟ್ಟ ಬಟ್ಟೆ ಹಾಕಿ ಬಿಯರ್ನಿಂದ ಸ್ನಾನ ಮಾಡಿಸೋಣ, ಅದನ್ನ ನೋಡಿ ಬೇರೆ ಹೆಂಗಸರು ಕೂಡ ಬಿಯರ್ನಲ್ಲೇ ಸ್ನಾನ ಮಾಡ್ತೀವಿ ಅಂತ ಹಠ ಮಾಡ್ತಾರೆ, ಇದರಿಂದ ನಮ್ಮ ಬಿಯರ್ ಸೇಲ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅಂತಾರೆ. ಇದೆಲ್ಲ ಕೇಳಿ ಅಲೆಕ್ಸ್, ಶಿವನೇ, ನಾನು ಯಾವ ದಡ್ಡರ ಮಧ್ಯೆ ಸಿಕ್ಕಿ ಹಾಕೊಂಡೆ ಅಂತ ಅನ್ಕೊಳ್ತಾ ಇರ್ತಾಳೆ. ಆಮೇಲೆ ಅವಳು, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಅಂತಾಳೆ. ಆದ್ರೆ ಯಾರು ಅವಳ ಮಾತನ್ನ ಕೇಳಿಸಿಕೊಳ್ಳಲ್ಲ. ಯಾಕಂದ್ರೆ ಅಲೆಕ್ಸ್ನ ಅಲ್ಲಿ ಕೂರಿಸಿದ್ದೆ ನಮ್ಮ ಕಂಪನಿಯಲ್ಲಿ ಹೆಂಗಸರಿಗೂ ಒಳ್ಳೆ ಪೋಸ್ಟ್ ಕೊಟ್ಟಿದ್ದೀವಿ ಅಂತ ಬರೀ ತೋರಿಸಿಕೊಳ್ಳೋಕೆ ಅಷ್ಟೇ. ಮೀಟಿಂಗ್ ಆದ್ಮೇಲೆ ಫಡಿ ಕಾಲಿಯಾಗಿ ಹೇಳ್ತಾನೆ, ನೀನು ಅಲೆಕ್ಸ್ ಮಾತನ್ನ ಜಾಸ್ತಿ ತಲೆಗೆ ಹಾಕೋಬೇಡ, ಅವಳು ಇರೋದೇ ನಿಮ್ಮ ಟೈಮ್ ಪಾಸ್ ಮಾಡೋಕೆ ಮತ್ತು ಮೂಡ್ ಸರಿ ಮಾಡೋಕೆ ಅಂತಾನೆ. ಈ ಮಾತನ್ನ ಅಲೆಕ್ಸ್ ಕೇಳಿಸ್ಕೊಂಡು ಬಿಡ್ತಾಳೆ ಮತ್ತು ಹೇಳ್ತಾಳೆ, ನಾನು ಈ ಪೋಸ್ಟ್ಗೆ ಬರೀ ಶೋ ಆಫ್ ಮಾಡೋಕೆ ಬಂದಿಲ್ಲ, ನಾನು ನನ್ನ ಕೆಲಸದಲ್ಲಿ ಬೆಸ್ಟ್ ಇದ್ದೀನಿ ಅಂತ ಬಂದಿದ್ದೀನಿ, ನಿನ್ನ ಈ ದೊಡ್ಡ ಟೀಮ್ಗಿಂತ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತಾಳೆ. ಇದನ್ನ ಕೇಳಿ ಫಡಿ ನಗಾಡ್ತಾ ಕಾಲಿಯಾಗಿ ಹೇಳ್ತಾನೆ, ಬಹುಶಃ ಅವಳಿಗೆ ಪೀರಿಯಡ್ಸ್ ನಡೀತಾ ಇರಬೇಕು, ಅದಕ್ಕೆ ಅವಳ ತಲೆ ಕೆಟ್ಟಿದೆ ಅಂತ. ಆಮೇಲೆ ಅಲೆಕ್ಸ್ ಹತ್ರ ಬಂದು ಹೇಳ್ತಾನೆ, ನೀನು ಹೆಂಗಸು ಅನ್ನೋ ಒಂದೇ ಕಾರಣಕ್ಕೆ ನಿನಗೆ ಇಷ್ಟು ಈಸಿಯಾಗಿ ಪ್ರಮೋಷನ್ ಸಿಕ್ಕಿದೆ, ಆದ್ರೆ ನಾನು ಇರೋ ಪೋಸ್ಟ್ಗೆ ಬರಬೇಕಾದ್ರೆ ಅಷ್ಟು ಈಸಿ ಇರಲಿಲ್ಲ, ನಾನು ಬೇರೆಯವರಿಗಿಂತ 100 ಪಟ್ಟು ಬೆಸ್ಟ್ ಅಂತ ಪ್ರೂವ್ ಮಾಡ್ಬೇಕಾಯ್ತು, ಇಲ್ಲಾಂದ್ರೆ ನೀನು ಈ ಪೋಸ್ಟ್ಗೆ ಲಾಯಕ್ಕಿಲ್ಲ ಅಂತ ಅಂದ್ಬಿಡ್ತಾರೆ. ಆದ್ರೆ ಹುಡುಗಿಯರದೇನಿದೆ, ಯಾರ ಜೊತೆಯಾದ್ರೂ ಮಲಗಿ ಪ್ರಮೋಷನ್ ತಗೋಬಹುದು ಅಂತಾನೆ. ಇದನ್ನ ಕೇಳಿ ಅಲೆಕ್ಸ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವಳು ಅವನಿಗೆ ಗಂಟೆಗಟ್ಟಲೆ ಬೈತಾಳೆ. ಆಮೇಲೆ, ನಿನ್ನ ಈ 2 ಕಾಸಿನ ಕೆಲಸ ನಿನ್ನ ಹತ್ರನೇ ಇಟ್ಕೋ, ನಂಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಫಡಿ ಅವಳನ್ನ ಸಮಾಧಾನ ಮಾಡೋಕೆ ಅವಳ ಹಿಂದೆ ಹೋಗ್ತಿರ್ತಾನೆ. ಆದ್ರೆ ದಾರಿಯಲ್ಲಿ ಒಬ್ಬಳು ಸುಂದರವಾದ ಹುಡುಗಿನ ನೋಡಿ ಅವನ ಗಮನ ಬೇರೆ ಕಡೆ ಹೋಗುತ್ತೆ. ಮುಂದಿನ ಕ್ಷಣದಲ್ಲೇ ಅವನು ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಾನೆ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಕಣ್ಣು ಬಿಟ್ಟು ನೋಡಿದಾಗ ಇಬ್ಬರು ಹುಡುಗಿಯರು ಅವನನ್ನ ಮುಟ್ಟಿ ನೋಡ್ತಾ, ನೀವೇನಾದ್ರೂ ನಶೆ ಮಾಡಿದ್ದೀರಾ ಅಂತ ಕೇಳ್ತಿರ್ತಾರೆ. ಫಡಿ ಹೇಳ್ತಾನೆ, ಇಲ್ಲ, ನಾನು ಹಗಲು ಹೊತ್ತಿನಲ್ಲಿ ನಶೆ ಮಾಡಲ್ಲ ಅಂತ. ಆಗ ಆ ಹುಡುಗಿಯರು ಕೇಳ್ತಾರೆ, ನಿಮ್ಮ ತರ ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋ ಗಂಡಸನ್ನ ನಾವು ಆಫೀಸ್ ವರೆಗೆ ಬಿಡಬೇಕಾ ಅಂತ. ಇದನ್ನ ಕೇಳಿ ಫಡಿಗೆ ಒಂಥರ ವಿಚಿತ್ರ ಅನ್ಸುತ್ತೆ, ಹೆಂಗಸರು ಯಾವಾಗಲಿಂದ ಗಂಡಸರ ಮೇಲೆ ಲೈನ್ ಹಾಕೋಕೆ ಶುರು ಮಾಡಿದ್ರು ಅಂತ. ಮುಂದೆ ಅವನು ಆಫೀಸ್ಗೆ ಬಂದಾಗ ಎಲ್ಲರೂ ಅವನನ್ನೇ ಒಂಥರ ದಿಟ್ಟಿಸಿ ನೋಡ್ತಿರ್ತಾರೆ, ಯಾವುದೋ ಬೇರೆ ಪ್ರಪಂಚದಿಂದ ಬಂದಿರೋ ತರ. ಅಷ್ಟರಲ್ಲೇ ಕಾಲಿಯಾ ಅವನ ಹತ್ರ ಬಂದು ಹೇಳ್ತಾನೆ, ಮಗ, ನಿನಗೇನಾದ್ರೂ ಹುಚ್ಚು ಹಿಡಿದಿದ್ಯಾ, ಇದೇನ್ ತರ ಬಟ್ಟೆ ಹಾಕೊಂಡಿದ್ದೀಯಾ ಅಂತ. ಅದಕ್ಕೆ ಫಡಿ, ಅದೆಲ್ಲ ಇರಲಿ, ನೀನ್ಯಾಕೆ ಆಫೀಸ್ನಲ್ಲಿ ಬರೀ ಚಡ್ಡಿ ಹಾಕೊಂಡು ತಿರುಗಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಮೇಲೆ ತನ್ನ ಅಸಿಸ್ಟೆಂಟ್ ರೂಬಿಗೆ, ಚಿನ್ನ, ನಂಗೆ ಸ್ವಲ್ಪ ಐಸ್ ತಗೊಂಡು ಬಾ ಅಂತಾನೆ. ರೂಬಿ ಹೇಳ್ತಾಳೆ, ಓಕೆ ಸರ್, ಹಾಗೆ ತಿನ್ನೋಕೆ ಕುಡಿಯೋಕೆ ಏನಾದ್ರೂ ತರಲ, ಆದ್ರೆ ಫಸ್ಟ್ ನೀನು ಅಲೆಕ್ಸ್ ಆಫೀಸ್ನಲ್ಲಿ ಏನ್ ಮಾಡ್ತಿದ್ದೀಯಾ ಅಂತ ಹೇಳು ಅಂತಾಳೆ. ಅಷ್ಟರಲ್ಲೇ ಅಲೆಕ್ಸ್ ಕೂಡ ಅಲ್ಲಿಗೆ ಬಂದು ಕೇಳ್ತಾಳೆ, ನೀನು ನನ್ನ ಆಫೀಸ್ನಲ್ಲಿ ಏನ್ ಮಾಡ್ತಿದ್ದೀಯಾ, ಇಲ್ಲಿಂದ ಹೊರಟು ಹೋಗಿ ನಿನ್ನ ಕೆಲಸ ನೋಡ್ಕೋ ಅಂತಾಳೆ. ಫಡಿ ಅವಳಿಗೆ ಕೇಳ್ತಾನೆ, ನೀನು ಇಲ್ಲೇನ್ ಮಾಡ್ತಿದ್ದೀಯಾ, ನೀನು ಕೆಲಸ ಬಿಟ್ಟು ಹೋಗಿದ್ದಲ್ವಾ, ಅಂದ ಹಾಗೆ ನೀವು ಚೆನ್ನಾಗಿ ಪ್ರಾಂಕ್ ಜೋಕ್ ಮಾಡ್ತೀರಾ ಅಂತಾನೆ. ಅಷ್ಟರಲ್ಲೇ ಅಲೆಕ್ಸ್ ಹೋಗಿ ಅವನ ಚೇರ್ ಮೇಲೆ ಕೂತ್ಕೊಳ್ತಾಳೆ. ಇದನ್ನ ನೋಡಿ ಫಡಿಗೆ ಸಿಕ್ಕಾಪಟ್ಟೆ ಕೋಪ ಬಂದು, ನಾನು ನಿಮ್ಮ ಹತ್ರ ಸ್ವಲ್ಪ ನಕ್ಕು ಮಾತಾಡಿದ್ದಕ್ಕೆ ನೀವು ನನ್ನ ತಲೆ ಮೇಲೇನೆ ಕೂತ್ಕೊಳ್ತಿದ್ದೀರಾ ಅಂತಾನೆ. ಆಗ ಕಂಪನಿಯ ಬೋರ್ಡ್ ಮೆಂಬರ್ ಲೂಯಿಸ್ ಬಂದು ಅವನನ್ನ ತಳ್ಳಿ ಆಚೆ ಹಾಕ್ತಾನೆ. ಇದೆಲ್ಲ ನೋಡಿ ಅಲೆಕ್ಸ್ ರೂಬಿಗೆ ಹೇಳ್ತಾಳೆ, ಬಹುಶಃ ಇವನಿಗೆ ಮಸಾಜ್ ಬೇಕಾಗಿದೆ ಅನ್ಸುತ್ತೆ, ಇತ್ತೀಚೆಗೆ ಇವನ ತಲೆ ಜಾಸ್ತಿ ಕೆಟ್ಟಿದೆ ಅಂತಾಳೆ. ಇತ್ತ ಫಡಿ ನೋಡ್ತಾನೆ, ಅವನ ರಿಸೆಪ್ಷನಿಸ್ಟ್ ಎಮಿಲಿ ಕಂಪನಿಯ ಸಿಒ ಚೇರ್ ಮೇಲೆ ಕೂತಿದ್ದಾಳೆ. ಮೀಟಿಂಗ್ ರೂಮ್ನಲ್ಲೂ ಎಲ್ಲ ಹೆಂಗಸರೇ ಮೀಟಿಂಗ್ ಮಾಡ್ತಿದ್ದಾರೆ.
ಇನ್ನು ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ಗಳಲ್ಲಿ ಹುಡುಗಿಯರ ಜಾಗದಲ್ಲಿ ಗಂಡಸರು ಚಿಕ್ಕ ಪುಟ್ಟ ಬಟ್ಟೆ ಹಾಕೊಂಡು ಪೋಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ಫಡಿಗೆ ತಲೆ ಕೆಟ್ಟು ಹೋಗುತ್ತೆ. ಇದೆಲ್ಲ ಏನ್ ನಡೀತಿದೆ ಅಂತ. ಅವನು ಬೇಗ ಬೇಗ ಆಚೆ ಬರ್ತಾನೆ. ಅಷ್ಟರಲ್ಲಿ ಒಬ್ಬಳು ಟ್ಯಾಕ್ಸಿ ಡ್ರೈವರ್ ಹೆಂಗಸು ಅವನಿಗೆ ಸೀಟಿ ಹೊಡೆದು ರೇಗಿಸಿ ಹೋಗ್ತಾಳೆ. ಅವನು ಸುತ್ತಲೂ ಕಣ್ಣು ಹಾಯಿಸಿ ನೋಡ್ತಾನೆ. ಅಲ್ಲಿ ಗಂಡಸರು ಮಕ್ಕಳನ್ನ ಎತ್ಕೊಂಡು ವಾಕಿಂಗ್ ಮಾಡ್ತಿದ್ದಾರೆ. ಹೆಂಗಸರು ಗಂಡಸರು ಮಾಡೋ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವನು ತಕ್ಷಣ ಮನೆಗೆ ಓಡಿ ಹೋಗ್ತಾನೆ. ಆದ್ರೆ ಅಲ್ಲಿ ಅವನ ಮನೆ ಕೂಡ ಪೂರ್ತಿಯಾಗಿ ಬದಲಾಗಿರುತ್ತೆ. ಎದುರುಗಡೆ ಬಿದ್ದಿರೋ ಕೆಲವು ಮ್ಯಾಗಜೀನ್ಗಳನ್ನ ಎತ್ಕೊಂಡು ನೋಡ್ತಾನೆ. ಅದ್ರಲ್ಲಿ ಹುಡುಗಿಯರ ಜಾಗದಲ್ಲಿ ಗಂಡಸರ ಫೋಟೋಗಳೇ ತುಂಬಿರ್ತವೆ. ಆಮೇಲೆ ಫ್ರಿಡ್ಜ್ ಓಪನ್ ಮಾಡಿ ನೋಡ್ತಾನೆ. ಅಲ್ಲಿ ಬಿಯರ್ ಮತ್ತು ಚಿಕನ್ ಜಾಗದಲ್ಲಿ ಹಾಲು ಮತ್ತು ಹಸಿರು ತರಕಾರಿಗಳಿರ್ತವೆ. ಅಷ್ಟರಲ್ಲೇ ಕೆಲವು ಬುಕ್ಸ್ ಮೇಲೆ ಅವನ ಕಣ್ಣು ಬೀಳುತ್ತೆ. ಅದ್ರಲ್ಲಿ ಹ್ಯಾರಿ ಪಾಟರ್ ಹೆಸರು ಚೇಂಜ್ ಆಗಿ ಹ್ಯಾರಿಯೆಟ್ ಪಾಟರ್ ಅಂತ ಆಗಿರುತ್ತೆ. ಮತ್ತೆ ಲಾರ್ಡ್ ಆಫ್ ದಿ ರಿಂಗ್ಸ್ ಹೆಸರು ಲೇಡೀಸ್ ಆಫ್ ದಿ ರಿಂಗ್ಸ್ ಅಂತ ಬದಲಾಗಿರುತ್ತೆ. ಆಮೇಲೆ ಟಿವಿ ಆನ್ ಮಾಡಿ ನೋಡ್ತಾನೆ. ಅಲ್ಲಿ ಪೋಪ್ ಜಾಗದಲ್ಲಿ ಗಂಡಸರ ಬದಲು ಹೆಂಗಸರು ಇರ್ತಾರೆ. ರಸ್ತೆಗಳಲ್ಲಿ ಹೆಂಗಸರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿರಲ್ಲ, ಬದಲಿಗೆ ಗಂಡಸರು ಹೋರಾಟ ಮಾಡ್ತಾ ಹೆಂಗಸರ ಜೊತೆ ಸಮಾನ ಹಕ್ಕು ಬೇಕು ಅಂತ ಕೇಳ್ತಿರ್ತಾರೆ. ಅದರ ಜೊತೆಗೆ ತಮಗೆ ರಾತ್ರಿ ಹೊತ್ತು ಸೇಫ್ಟಿ ಬೇಕು ಅಂತಾನು ಕೇಳ್ತಿರ್ತಾರೆ. ಯಾಕಂದ್ರೆ ಹೆಂಗಸರು ಗಂಡಸರನ್ನ ಒಬ್ಬಂಟಿಯಾಗಿ ನೋಡ್ಬಿಟ್ರೆ ಎಲ್ಲಾದ್ರೂ ಎತ್ಕೊಂಡು ಹೋಗಿ ಅವರ ಜೊತೆ ತಪ್ಪು ಕೆಲಸ ಮಾಡ್ತಾರೆ ಅಂತ. ಇದೆಲ್ಲ ನೋಡಿ ಫಡಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಮತ್ತು ಓಡೋಡಿ ತನ್ನ ಅಮ್ಮನ ಮನೆಗೆ ತಲುಪ್ತಾನೆ. ಅಲ್ಲಿ ನೋಡಿದ್ರೆ ಅವನ ಸೋದರ ಅಳಿಯಂದಿರು ಒಬ್ಬರಿಗೊಬ್ಬರು ತಲೆ ಬಾಚ್ಕೊಳ್ತಿರ್ತಾರೆ. ಅವರು ಫಡಿನ ನೋಡಿ, ಅಂಕಲ್, ಲಾಸ್ಟ್ ಟೈಮ್ ತರ ನಮಗೂ ಹೇರ್ ಸ್ಟೈಲ್ ಮಾಡಿಕೊಡಿ ಪ್ಲೀಸ್ ಅಂತಾರೆ. ಅದಕ್ಕೆ ಅವನು ಅವರಿಗೆ ಬೈದು ಬಿಟ್ಟು ಮೇಲ್ಗಡೆ ಬರ್ತಾನೆ. ಅಲ್ಲಿ ಅವನ ಅಮ್ಮ ಮತ್ತು ತಂಗಿ ಸೋಫಾ ಮೇಲೆ ಮಲಗಿಕೊಂಡು ಟಿವಿ ನೋಡ್ತಾ ಕುಡಿತಾ ಇರ್ತಾರೆ. ಅಷ್ಟರಲ್ಲೇ ಅವನ ಅಮ್ಮನಿಗೆ ಕೆಳಗಡೆ ತುರಿಕೆ ಆದಾಗ ಅವಳು ಫಡಿ ಎದುರುಗಡೆಯೇ ಪೂರ್ತಿ ಬೆರಳು ಹಾಕಿ ಕೆರ್ಕೊಳ್ತಾ ಇರ್ತಾಳೆ. ಇದನ್ನ ನೋಡಿ ಫಡಿಗೆ ಇದೇನಪ್ಪ ಇಷ್ಟೊಂದು ಓವರ್ ಆಗ್ತಿದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಅವನು ತನ್ನ ತಂದೆನ ನೋಡ್ತಾನೆ. ಅವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಫಡಿನ ನೋಡಿ ತುಂಬಾ ಖುಷಿ ಪಡ್ತಾರೆ ಮತ್ತು ಮುಂಚೆ ಅವನ ಅಮ್ಮ ಮಾಡ್ತಿದ್ದ ತರನೇ ನಾಚಿಕೊಳ್ಳೋಕೆ ಶುರು ಮಾಡ್ತಾರೆ. ಇದೆಲ್ಲ ನೋಡಿ ಫಡಿಗೆ ಅರ್ಥ ಆಗುತ್ತೆ ತಾನು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ, ಮತ್ತು ಇದೆಲ್ಲ ಆ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದರಿಂದಲೇ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ವಾಪಸ್ ಅದೇ ಕಂಬಕ್ಕೆ ಡಿಕ್ಕಿ ಹೊಡೆಯೋಕೆ ಓಡ್ತಾನೆ. ಅವನು ಪದೇ ಪದೇ ತನ್ನ ತಲೆನ ಆ ಕಂಬಕ್ಕೆ ಚೆಚ್ಕೊಳ್ತಾನೆ. ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ, ಬರೀ ಅವನ ತಲೆಗೆ ಗಾಯ ಆಗುತ್ತೆ ಅಷ್ಟೇ. ಆಮೇಲೆ ಅವನು ಒಂದು ಬೆಂಚ್ ಮೇಲೆ ಕೂತು ಅಳ್ತಾ ಇರಬೇಕಾದ್ರೆ ಅವನ ಹತ್ರ ಒಬ್ಬ ಭಿಕ್ಷುಕ ಬಂದು ಹೇಳ್ತಾನೆ, ಇಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ ಮಗ. ಮುಂಚೆ ಗಂಡಸರು ಪ್ರಪಂಚ ನಡೆಸ್ತಿದ್ರು, ಈಗ ಹೆಂಗಸರು ನಡೆಸ್ತಿದ್ದಾರೆ ಅಂತ. ಇದನ್ನ ಕೇಳಿ ಫಡಿ ಶಾಕ್ ಆಗಿ ಕೇಳ್ತಾನೆ, ನಿನಗೆ ಹೆಂಗೆ ಗೊತ್ತು? ನೀನು ಕೂಡ ರಿಯಲ್ ವರ್ಲ್ಡ್ ನಿಂದ ಬಂದಿದ್ದೀಯಾ ಅಂತ. ಅದಕ್ಕೆ ಅವನು, ಹೌದು ಗುರು, ನಾನು ಕೂಡ ಅಸಲಿ ಪ್ರಪಂಚದವನೇ. ಇಲ್ಲಿ ಕಳೆದ 10 ವರ್ಷಗಳಿಂದ ಸಿಕ್ಕಿ ಹಾಕೊಂಡಿದ್ದೀನಿ. ಇಲ್ಲಿಯವರೆಗೆ ಬರೀ ಒಬ್ಬನೇ ಒಬ್ಬ ಮನುಷ್ಯ ಇಲ್ಲಿಂದ ವಾಪಸ್ ಹೋಗೋಕೆ ಸಕ್ಸಸ್ ಆಗಿರೋದು ಅಂತಾನೆ. ಫಡಿ ಕೇಳ್ತಾನೆ, ಹಾಗಾದ್ರೆ ನಾನು ವಾಪಸ್ ಹೋಗೋದು ಹೆಂಗೆ ಅಂತ ಸ್ವಲ್ಪ ಹೇಳು ಅಂತ. ಭಿಕ್ಷುಕ ಹೇಳ್ತಾನೆ, ನೀನು ಇಲ್ಲಿ ಏನಾದ್ರೂ ಬದಲಾವಣೆ ತರಬೇಕು. ನೀನು ನಿನ್ನ ಕಂಪನಿಯ ಅದೇ ಪೋಸ್ಟ್ಗೆ ತಲುಪಬೇಕು. ಯಾವ ಪೋಸ್ಟ್ಗೆ ನೀನು ಅಸಲಿ ಪ್ರಪಂಚದಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀಯೋ ಅಲ್ಲಿಗೆ ಅಂತಾನೆ. ಫಡಿ ಹೇಳ್ತಾನೆ, ನಾನು ಅಸಲಿ ಪ್ರಪಂಚದಲ್ಲಿ ಕಂಪನಿಯ ಸಿಇಒ ಆಗಬೇಕು ಅನ್ಕೊಂಡಿದ್ದೆ ಅಂತ. ಅದಕ್ಕೆ ಭಿಕ್ಷುಕ, ಹಾಗಾದ್ರೆ ನೀನು ಇಲ್ಲೂ ಕೂಡ ಸಿಇಒ ಆಗಲೇಬೇಕು. ಆ ಜರ್ನಿಯಲ್ಲಿ ನಿನಗೆ ತಾನಾಗಿಯೇ ಅರ್ಥ ಆಗುತ್ತೆ ನೀನು ಮುಂಚೆ ಹೆಂಗಸರ ಜೊತೆ ಹೆಂಗೆ ಬಿಹೇವ್ ಮಾಡ್ತಿದ್ದೆ ಅಂತ. ಅಂದ ಹಾಗೆ ನಾನು ಮಾತ್ರ ನನ್ನ ಪ್ರಪಂಚಕ್ಕೆ ಯಾವತ್ತೂ ವಾಪಸ್ ಹೋಗೋಕೆ ಆಗಲ್ಲ, ಯಾಕಂದ್ರೆ ನನ್ನ ಕಂಪನಿನೇ ಬಂದಾಗ್ಬಿಟ್ಟಿದೆ ಅಂತಾನೆ. ಫಡಿ ಹೇಳ್ತಾನೆ, ನನಗೆ ಸಿಇಒ ಆಗೋದು ದೊಡ್ಡ ಮ್ಯಾಟರೇ ಅಲ್ಲ, ಯಾಕಂದ್ರೆ ನನ್ನ ರಿಸೆಪ್ಷನಿಸ್ಟ್ ಇಲ್ಲೀಗ ಕಂಪನಿಯ ಸಿಇಒ ಆಗಿದ್ದಾಳೆ ಮತ್ತು ಅವಳನ್ನ ಪಟಾಯಿಸೋದು ತುಂಬಾ ಈಸಿ ಕೆಲಸ ಅಂತಾನೆ. ಮಾರನೇ ದಿನ ಫಡಿ ಮೆಟ್ರೋದಲ್ಲಿ ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬಳು ಮುದುಕಿ ಅವನ ಹತ್ರ ಬಂದು ಅಂಟಿಕೊಳ್ಳೋಕೆ ಶುರು ಮಾಡ್ತಾಳೆ. ಆಮೇಲೆ ಆಫೀಸ್ಗೆ ತಲುಪಿದ ತಕ್ಷಣ ಅವನು ಎಮಿಲಿ ಹತ್ರ ಬಂದು ಅವಳಿಗೆ ಸೋಪ್ ಹಾಕೋಕೆ ಟ್ರೈ ಮಾಡ್ತಾನೆ. ನನ್ನ ಜೀವನೇ, ನೀನು ಒಪ್ಪಿಕೊಂಡ್ರೆ ನಾವು ಓಡಿ ಹೋಗಿ ಮದುವೆ ಆಗೋಣ ಅಂತಾನೆ. ಆದ್ರೆ ಎಮಿಲಿ ಅವನನ್ನ ಅಲ್ಲಿಂದ ಓಡಿಸಿ ಬಿಡ್ತಾಳೆ. ಆಮೇಲೆ ಮೀಟಿಂಗ್ ನಡೀತಿರಬೇಕಾದ್ರೆ ಎಲ್ಲ ಹೆಂಗಸರು ತಮ್ಮ ಕೆಟ್ಟ ಐಡಿಯಾಗಳನ್ನ ಕೊಟ್ಟಿರ್ತಾರೆ. ಆ ಮಧ್ಯೆ ಫಡಿ ಏನಾದ್ರೂ ಹೇಳೋಕೆ ಹೋದ್ರೆ ಯಾರು ಅವನ ಮಾತನ್ನ ಕೇಳಲ್ಲ. ಇವನನ್ನ ಬರೀ ಶೋ ಆಪ್ಗೆ ಇಟ್ಟಿರೋದು, ಇವನಿಗೆ ಇಲ್ಲಿ ಯಾವುದೇ ಕೆಲಸ ಇಲ್ಲ ಅಂತಾರೆ. ನಿಜ ಹೇಳ್ಬೇಕಾದ್ರೆ ಇವತ್ತು ಫಡಿ ಜೊತೆ ಅದೇ ನಡೀತಿತ್ತು. ಯೂಶುವಲಿ ಅವನು ಹುಡುಗಿಯರ ಜೊತೆ ಮಾಡ್ತಿದ್ದನಲ್ಲ ಅದೇ. ಆದ್ರೆ ಆ ಹುಡುಗಿಯರಿಗೆ ಅವಾಗ ಎಷ್ಟು ಬೇಜಾರಾಗ್ತಿತ್ತು ಅನ್ನೋದು ಅವನಿಗೆ ಯಾವತ್ತೂ ಅರ್ಥ ಆಗಿರಲಿಲ್ಲ.
ರಾತ್ರಿ ಅವನು ಮನೆಗೆ ಬಂದು ತನ್ನ ತಂಗಿ ಹತ್ರ ಕಂಪನಿಯಲ್ಲಿ ಮುಂದೆ ಬರೋಕೆ ಕೆಲವು ಟಿಪ್ಸ್ ಕೇಳ್ತಾನೆ. ತಂಗಿ ಹೇಳ್ತಾಳೆ, ನಿನಗೆ ಕಂಪನಿಯಲ್ಲಿ ಪ್ರಮೋಷನ್ ಬೇಕು ಅಂದ್ರೆ ನೀನು ಅಟ್ರಾಕ್ಟಿವ್ ಆಗಿ ಕಾಣಿಸಬೇಕು, ಆಗಲೇ ಹುಡುಗಿಯರು ನಿನ್ನ ಇಷ್ಟಪಡೋದು. ಅದಕ್ಕಾಗಿ ನೀನು ವರ್ಕೌಟ್ ಮಾಡ್ಬೇಕು, ಮೇಕಪ್ ಮಾಡ್ಬೇಕು, ಚಿಕ್ಕ ಪುಟ್ಟ ಬಟ್ಟೆ ಹಾಕ್ಬೇಕು ಮತ್ತು ಎದೆ ಹಾಗೂ ಕೆಳಗಡೆ ಇರೋ ಎಲ್ಲ ಕೂದಲನ್ನ ಶೇವ್ ಮಾಡ್ಕೋಬೇಕು. ಅವಾಗಲೇ ನಿನಗೆ ಪ್ರಮೋಷನ್ ಸಿಗೋದು, ಇಲ್ಲಾಂದ್ರೆ ಮರೆತು ಬಿಡು ಅಂತಾಳೆ. ಇದಾದ್ಮೇಲೆ ಮಾರನೇ ದಿನದಿಂದ ಫಡಿ ತುಂಬಾ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಶಾಪಿಂಗ್ ಮಾಡ್ತಾನೆ, ಜಿಮ್ ಜಾಯಿನ್ ಆಗ್ತಾನೆ ಮತ್ತು ತನ್ನ ಎದೆ ಹಾಗೂ ಕೆಳಗಿನ ಎಲ್ಲಾ ಕೂದಲನ್ನ ಕಟ್ ಮಾಡಿಸ್ಕೊಳ್ತಾನೆ. ಅವನು ಜಂಕ್ ಫುಡ್ ತಿನ್ನೋದನ್ನ ಬಿಟ್ಟು ಹಸಿರು ತರಕಾರಿಗಳನ್ನ ತಿನ್ನೋಕೆ ಶುರು ಮಾಡ್ತಾನೆ. ಅದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವು ದಿನಗಳಲ್ಲೇ ಅವನ ಬಾಡಿ ಮತ್ತು ಸ್ಕಿನ್ ತುಂಬಾ ಗ್ಲೋ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ದಿನಗಳ ನಂತರ ಅವನು ಕಲರ್ಫುಲ್ ಬಟ್ಟೆಗಳನ್ನ ಹಾಕೊಂಡು ಆಫೀಸ್ಗೆ ಬಂದು ಎಮಿಲಿ ಮೇಲೆ ಲೈನ್ ಹಾಕೋಕೆ ಶುರು ಮಾಡ್ತಾನೆ. ಆದ್ರೆ ಈ ಸಾರಿ ಅವನ ಪ್ಲಾನ್ ವರ್ಕ್ ಆಗುತ್ತೆ ಮತ್ತು ಎಮಿಲಿ ರಾತ್ರಿ ಅವನನ್ನ ತನ್ನ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾಳೆ. ರಾತ್ರಿ ಫಡಿ ಅವಳ ಮನೆಗೆ ಹೋದಾಗ ಎಮಿಲಿ ಅವನಿಗೆ ಹೇಳ್ತಾಳೆ, ಈಗ ಬೇಗ ಬೇಗ ನಿನ್ನ ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿ ತೋರಿಸು ಅಂತಾಳೆ. ಮತ್ತು ಅದನ್ನ ನೋಡ್ತಾ ಅವಳು ತನ್ನನ್ನು ತಾನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಮತ್ತು ಅವಳು ಅಲ್ಲೇ ಸತ್ತು ಹೋಗ್ತಾಳೆ. ಮಾರನೇ ದಿನ ಅವಳ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅದಾದ್ಮೇಲೆ ಕಂಪನಿಯ ಓನರ್ ಗ್ಲೆಂಡಾ ಒಂದು ಮೀಟಿಂಗ್ ಮಾಡ್ತಾಳೆ. ಈ ಗ್ಲೆಂಡಾ ಯಾರು ಅಂದ್ರೆ ಅಸಲಿ ಪ್ರಪಂಚದಲ್ಲಿ ಕಂಪನಿಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ಲಲ್ಲ ಅದೇ ಆವಿ. ನಿಜ ಹೇಳ್ಬೇಕಾದ್ರೆ ಗ್ಲೆಂಡಾ ಈ ಮೀಟಿಂಗ್ ಮಾಡಿದ್ದು ಮುಂದಿನ ಸಿಇಒ ಯಾರಾಗಬೇಕು ಅಂತ ಡಿಸೈಡ್ ಮಾಡೋಕೆ. ಆ ಟೈಮ್ನಲ್ಲಿ ಫಡಿ ಗ್ಲೆಂಡಾಗೆ ಸಿಕ್ಕಾಪಟ್ಟೆ ಬೆಣ್ಣೆ ಹಚ್ಚೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಹೆಂಗಸರ ಕಂಪನಿಗೆ ಯಾರಾದ್ರೂ ಗಂಡಸನ್ನ ಸಿಇಒ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಕಂಪನಿ ಇಮೇಜ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಾನೆ. ಅದಕ್ಕೆ ಗ್ಲೆಂಡಾ ಹೇಳ್ತಾಳೆ, ನಿನ್ನನ್ನು ಬಿಟ್ರೆ ಅಲೆಕ್ಸ್ ಕೂಡ ಒಬ್ಬಳು ಒಳ್ಳೆ ಕ್ಯಾಂಡಿಡೇಟ್ ಮತ್ತು ಅವಳು ಸಿಇಒ ಆಗೋಕೆ ಪೂರ್ತಿ ಲಾಯಕ್ಕಾಗಿದ್ದಾಳೆ ಅಂತಾಳೆ. ಆದ್ರೂ ನಮ್ಮ ಫಡಿ ಸೋಲೊಪ್ಪಿಕೊಳ್ಳಲ್ಲ. ಅವನು ಬೇರೆ ಬೇರೆ ತರ ಗ್ಲೆಂಡಾನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಒಂದು ರಾತ್ರಿ ಫಡಿ ಗ್ಲೆಂಡಾನ ಮೀಟ್ ಮಾಡೋಕೆ ಅವಳ ಮನೆಗೆ ಹೋದಾಗ ಅಲ್ಲಿ ಆಲ್ರೆಡಿ ಅಲೆಕ್ಸ್ ಕೂಡ ಬಂದಿರೋದನ್ನ ನೋಡ್ತಾನೆ. ಅಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ಜಗಳ ಆಡೋಕೆ ಶುರು ಮಾಡ್ತಾರೆ, ಯಾರು ಹೊಸ ಸಿಇಒ ಆಗೋಕೆ ಜಾಸ್ತಿ ಯೋಗ್ಯರು ಅಂತ. ಅಷ್ಟರಲ್ಲೇ ಮಾತಾಡ್ತಾ ಅಲೆಕ್ಸ್ ಫಡಿನ ಗಟ್ಟಿಯಾಗಿ ಹಿಡ್ಕೊಂಡು ಕಿಸ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಅವನನ್ನ ಅಲ್ಲೇ ಮಲಗಿಸಿಬಿಟ್ಟು ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅಲ್ಲಿಂದ ಹೊರಡೋ ಮುಂಚೆ ಅಲೆಕ್ಸ್ ಫಡಿಗೆ ಹೇಳ್ತಾಳೆ, ನಿನ್ನೆ ರಾತ್ರಿ ನಮ್ಮ ಮಧ್ಯೆ ನಡೆದಿದ್ದರ ಬಗ್ಗೆ ಯಾರ ಹತ್ರನೂ ಹೇಳ್ಬೇಡ, ಇಲ್ಲಾಂದ್ರೆ ನಾನು ನಿನ್ನ ಮೇಲೆ ದೌರ್ಜನ್ಯ ಮಾಡಿದ್ದೀನಿ ಅಂತ ಬ್ಲೇಮ್ ಬಂದ್ಬಿಡುತ್ತೆ ಮತ್ತು ನನ್ನನ್ನ ಕಂಪನಿಯಿಂದ ಆಚೆ ಹಾಕ್ತಾರೆ ಅಂತಾಳೆ. ಅದಕ್ಕಾಗಿ ಅವಳು ಅವನ ಹತ್ರ ಒಂದು ಫಾರ್ಮ್ ಮೇಲೆ ಸೈನ್ ಮಾಡಿಸ್ಕೊಳ್ತಾಳೆ. ಅದರಲ್ಲಿ ನಮ್ಮ ಮಧ್ಯೆ ಏನೇ ನಡೆದ್ರು ಅದು ಇಬ್ಬರ ಒಪ್ಪಿಗೆಯಿಂದಲೇ ನಡೆದಿದೆ ಅಂತ ಬರೆದಿರುತ್ತೆ. ಫಡಿ ಸೈನ್ ಮಾಡೋಕೆ ಒಪ್ಕೊಳ್ತಾನೆ. ಆದ್ರೆ ಅಷ್ಟರಲ್ಲೇ ಅಲೆಕ್ಸ್ಗೆ ಗ್ಲೆಂಡಾ ಕಡೆಯಿಂದ ಕಾಲ್ ಬರುತ್ತೆ. ಗ್ಲೆಂಡಾ ಹೇಳ್ತಾಳೆ, ಕಂಪನಿಯ ಹೊಸ ಸಿಇಒ ಆಗಿ ನಿನ್ನನ್ನೇ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಈ ವಿಷಯ ಫಡಿಗೆ ಗೊತ್ತಾದ ತಕ್ಷಣ ಅವನ ತಲೆ ಕೆಟ್ಟು ಹೋಗುತ್ತೆ. ನಿನ್ನನ್ನ ಹೆಂಗೆ ಸಿಇಒ ಮಾಡೋಕೆ ಸಾಧ್ಯ? ನೀನು ಇಲ್ಲಿಯವರೆಗೆ ನಿನ್ನನ್ನು ನೀನು ಪ್ರೂವ್ ಕೂಡ ಮಾಡ್ಕೊಂಡಿಲ್ಲ, ಯಾವುದೇ ಕೆಲಸ ಮಾಡಿಲ್ಲ, ಕಷ್ಟ ಕೂಡ ಪಟ್ಟಿಲ್ಲ. ಆದ್ರೆ ನಾನು ಇಷ್ಟೊಂದು ಕಷ್ಟಪಟ್ಟು ಆಫೀಸ್ ಕೆಲಸ ಎಲ್ಲ ನೋಡ್ಕೊಂಡು ನಾನು ಈ ಪೋಸ್ಟ್ಗೆ ಪರ್ಫೆಕ್ಟ್ ಅಂತ ಅವರಿಗೆ ನಂಬಿಕೆ ಬರೋ ತರ ಮಾಡಿದ್ದೆ. ಆದ್ರೂ ಅವರು ನಿನ್ನನ್ನೇ ಸೆಲೆಕ್ಟ್ ಮಾಡಿದ್ರಲ್ಲ, ಎಂಥ ಗಲೀಜು ಜನ ಗುರು ನೀವು ಅಂತಾನೆ. ಅದಕ್ಕೆ ಅಲೆಕ್ಸ್, ನಾವು ಗಲೀಜು ಜನ ಅಲ್ವಾ? ಹಾಗಾದ್ರೆ ನಿನಗೆ ನಮ್ಮ ಜೊತೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ, ನಾನು ನಿನ್ನನ್ನ ಈಗಲೇ ಕೆಲಸದಿಂದ ಆಚೆ ಹಾಕ್ತಿದ್ದೀನಿ ಅಂತಾಳೆ. ಆಗ ಫಡಿಗೆ ರಿಯಲೈಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಹೆಂಗಸರು ಏನೆಲ್ಲ ಅನುಭವಿಸಬೇಕಾಗುತ್ತೆ ಅಂತ. ನೀನು ಯಾರ ಕೈಯಲ್ಲೂ ಯೂಸ್ ಆಗಲ್ಲ ಅಂದ್ರೆ ನಿನ್ನನ್ನ ಅಲ್ಲಿಂದ ಕಿತ್ತಾಕ್ತಾರೆ. ಒಂದು ವೇಳೆ ಕಷ್ಟಪಟ್ಟು ಏನಾದ್ರೂ ಅಚೀವ್ ಮಾಡಿದ್ರು ಜನ ಹೇಳ್ತಾರೆ, ಹುಡುಗಿಯರಿಗೆ ಇದೆಲ್ಲ ತುಂಬಾ ಈಸಿ, ಯಾರ ಜೊತೆಯಾದ್ರೂ ಮಲಗಿರ್ತಾಳೆ ಅದಕ್ಕೆ ಪ್ರಮೋಷನ್ ಸಿಕ್ಕಿದೆ ಅಂತ. ಫಡಿಗೆ ನೆನಪಾಗುತ್ತೆ ತಾನು ಕೂಡ ತನ್ನ ಆಫೀಸ್ನಲ್ಲಿ ಹುಡುಗಿಯರ ಜೊತೆ ಇದೇ ತರ ಮಾಡ್ತಿದ್ದೆ ಅಂತ. ಅದಾದ್ಮೇಲೆ ಅವನ ಫ್ರೆಂಡ್ಸ್ ಹೇಳ್ತಾರೆ, ಮಗ ನೀನು ಕಂಪನಿ ಮೇಲೆ ಕೇಸ್ ಹಾಕ್ಬೇಕು, ಇದರಿಂದ ನಿನಗೆ ಈಸಿಯಾಗಿ ಕೆಲಸ ವಾಪಸ್ ಸಿಗುತ್ತೆ ಮತ್ತು ಅಲೆಕ್ಸ್ ನಿನ್ನ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅವಳಿಗೆ ಜೈಲಾಗುತ್ತೆ ಅಂತಾರೆ. ಆದ್ರೆ ಫಡಿ ಆ ತರ ಏನೂ ಮಾಡಲ್ಲ, ಯಾಕಂದ್ರೆ ಅವನಿಗೆ ಈಗ ತನ್ನ ತಪ್ಪಿನ ಅರಿವಾಗಿರುತ್ತೆ. ಅತ್ತ ಈ ಇಂಟಿಮೇಟ್ ವಿಷಯ ಗ್ಲೆಂಡಾಗೆ ಗೊತ್ತಾದಾಗ ಅವಳು ಅಲೆಕ್ಸ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾಳೆ. ನಿನಗೆ ಅವನನ್ನ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಸಿಇಒ ಹೆಂಗಿದ್ರು ನೀನೇ ಆಗ್ತಿದ್ದೆ ಅಲ್ವಾ ಅಂತಾಳೆ. ಅಲೆಕ್ಸ್ ಹೇಳ್ತಾಳೆ, ನಾನು ಯಾರನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂತ. ಅದಕ್ಕೆ ಗ್ಲೆಂಡಾ, ನೀನು ಹೇಳಿದ್ರೆ ಯಾರು ನಂಬ್ತಾರೆ? ಪ್ರಪಂಚಕ್ಕೆ ಅನ್ಸೋದು ನೀನೇ ಅವನನ್ನ ಯೂಸ್ ಮಾಡ್ಕೊಂಡಿದ್ದೀಯಾ ಅಂತ. ಇನ್ಫ್ಯಾಕ್ಟ್ ಪಾಲಿಸ್ ಕೂಡ ಅವನ ಮಾತನ್ನೇ ನಂಬ್ತಾರೆ ಅಂತಾಳೆ.
ಇದಾದ್ಮೇಲೆ ಅಲೆಕ್ಸ್ ಫಡಿನ ಮೀಟ್ ಮಾಡೋಕೆ ಬರ್ತಾಳೆ. ಅವಳು ಅವನಿಗೆ ಥ್ಯಾಂಕ್ ಯು ಹೇಳ್ತಾಳೆ, ಯಾಕಂದ್ರೆ ಅವನು ಅವಳ ಮೇಲೆ ಯಾವುದೇ ಕೇಸ್ ಹಾಕಿರಲ್ಲ. ಅದರ ಜೊತೆಗೆ ಅವಳು ಒಂದು ಗುಡ್ ನ್ಯೂಸ್ ಕೊಡ್ತಾಳೆ, ಗ್ಲೆಂಡಾ ನನ್ನನ್ನ ಸಿಒ ಪೋಸ್ಟ್ನಿಂದ ತೆಗೆದು ನಿನ್ನನ್ನೇ ಸಿಒ ಮಾಡಿದ್ದಾಳೆ ಅಂತ. ಇದನ್ನ ಕೇಳಿ ಫಸ್ಟ್ ಅವನು ಖುಷಿ ಪಡ್ತಾನೆ, ಆದ್ರೆ ಇದ್ದಕ್ಕಿದ್ದಂತೆ ಜೋರಾಗಿ ಕಿರುಚುತ್ತಾ ಹೇಳ್ತಾನೆ, ಇಲ್ಲ, ನನಗೆ ಈಗಲೇ ವಾಪಸ್ ಹೋಗೋಕೆ ಇಷ್ಟ ಇಲ್ಲ, ನನಗೆ ಈ ಲೈಫನ್ನ ಇನ್ನೂ ಸ್ವಲ್ಪ ದಿನ ಬದುಕಬೇಕು ಅಂತಾನೆ. ಯಾಕಂದ್ರೆ ಅವನಿಗೆ ಆ ಸಿಒ ಪೋಸ್ಟ್ನ ಹಂಗೆ ಬಿಟ್ಟು ಹೋಗೋಕೆ ಮನಸ್ಸಿರಲ್ಲ. ಆದ್ರೆ ಅಷ್ಟರಲ್ಲೇ ಅವನ ಕಾಲು ಜಾರಿ ಕೆಳಗೆ ಬೀಳ್ತಾನೆ ಮತ್ತು ತಲೆಗೆ ಪೆಟ್ಟು ಬೀಳುತ್ತೆ. ಅದಾದ ತಕ್ಷಣ ಅವನು ವಾಪಸ್ ತನ್ನ ಅಸಲಿ ಪ್ರಪಂಚಕ್ಕೆ ಬಂದ್ಬಿಡ್ತಾನೆ. ನಾವು ನೋಡ್ತೀವಿ, ಫಡಿ ಆ ಕಂಬಕ್ಕೆ ಡಿಕ್ಕಿ ಹೊಡೆದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ ಮತ್ತು ಅವನಿಗೆ ಆಗಿದ್ದೆಲ್ಲ ಬರೀ ಒಂದು ಕೆಟ್ಟ ಕನಸಾಗಿರುತ್ತೆ. ಆದ್ರೆ ಫಡಿಗೆ ಈಗ ಚೆನ್ನಾಗಿ ಅರ್ಥ ಆಗಿರುತ್ತೆ, ತಾನು ಹೆಂಗಸರ ಜೊತೆ ಯಾವಾಗಲೂ ತಪ್ಪು ಮಾಡ್ತಾ ಬಂದಿದ್ದೀನಿ ಅಂತ. ಅದಕ್ಕೆ ಅವನು ತನ್ನ ತಪ್ಪನ್ನ ತಿದ್ದುಕೊಳ್ಳೋಕೆ ಅಲ್ಲಿಂದ ನೇರವಾಗಿ ಅಲೆಕ್ಸ್ ಮನೆಗೆ ಹೋಗ್ತಾನೆ ಮತ್ತು ಹೇಳ್ತಾನೆ, ನನಗೆ ನಿನ್ನ ಐಡಿಯಾ ತುಂಬಾ ಇಷ್ಟ ಆಯ್ತು ಅಂತ. ಅಲೆಕ್ಸ್ ಕೇಳ್ತಾಳೆ, ಹಾಗಾದ್ರೆ ಬೆಳಿಗ್ಗೆ ನಿನಗೆ ಏನಾಗಿತ್ತು? ಅವಾಗ ನಿನಗೆ ನನ್ನ ಐಡಿಯಾ ಇಷ್ಟನೇ ಆಗಿರ್ಲಿಲ್ಲ ಅಲ್ವಾ ಅಂತಾಳೆ. ಫಡಿ ಹೇಳ್ತಾನೆ, ನೋಡು, ನೀನು ಕೆಲಸ ಬಿಡಬೇಡ, ನಮ್ಮ ಕಂಪನಿಗೆ ನಿನ್ನ ಅವಶ್ಯಕತೆ ಇದೆ. ಒಬ್ಬ ಮೇಲ್ ಕ್ರಿಯೇಟಿವ್ ಡೈರೆಕ್ಟರ್ಗೆ ಎಷ್ಟು ಸ್ಯಾಲರಿ ಸಿಗುತ್ತೋ ನಿನಗೂ ಅಷ್ಟೇ ಸ್ಯಾಲರಿ ಕೊಡ್ತೀನಿ ಅಂತಾನೆ. ಅಲೆಕ್ಸ್ ಹೇಳ್ತಾಳೆ, ಓಕೆ, ಆದ್ರೆ ಇನ್ಮೇಲೆ ನಾನು ಕ್ಯಾಬಿನ್ನಲ್ಲಿ ಕೂರಲ್ಲ, ನನಗೆ ಸ್ವಂತ ಆಫೀಸ್ ರೂಮ್ ಬೇಕು ಅಂತಾಳೆ. ಅದಕ್ಕೆ ಫಡಿ ಫಸ್ಟ್ ಸ್ವಲ್ಪ ಯೋಚನೆ ಮಾಡಿದ್ರು, ಆಮೇಲೆ ಒಪ್ಕೊಳ್ತಾನೆ. ಅಲೆಕ್ಸ್ ಕೇಳ್ತಾಳೆ, ಕಳೆದ 3 ಗಂಟೆಗಳಲ್ಲಿ ಅಂಥದ್ದೇನಾಯ್ತು? ನೀನು ನಾನು ಹೇಳಿದ ಎಲ್ಲಾ ಮಾತನ್ನ ಒಪ್ಕೊಳ್ತಿದ್ದೀಯಲ್ಲ ಅಂತ. ಅದಕ್ಕೆ ಫಡಿ ಹೇಳ್ತಾನೆ, ಏನೂ ಇಲ್ಲ, ಬರೀ ನನ್ನ ತಲೆಗೆ ಸಣ್ಣದಾಗಿ ಪೆಟ್ಟು ಬಿದ್ದಿತ್ತು ಅಷ್ಟೇ. ನನಗೆ ಪ್ರಜ್ಞೆ ಬಂದಾಗ ನಾನು ಒಬ್ಬ ಬೇರೆ ಮನುಷ್ಯ ಆಗ್ಬಿಟ್ಟಿದ್ದೆ, ಹೆಂಗಸರಿಗೆ ಗೌರವ ಕೊಡೋ ಒಬ್ಬ ಒಳ್ಳೆ ಮನುಷ್ಯ ಅಂತಾನೆ. ಅದಾದ್ಮೇಲೆ ನಾವು ನೋಡ್ತೀವಿ, ಅಲೆಕ್ಸ್ ಕೊಟ್ಟ ಐಡಿಯಾದಿಂದಾಗಿ ಕಂಪನಿಯ ಸೇಲ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆಮೇಲೆ ಕಂಪನಿಯ ಹೊಸ ಸಿಇಒ ಸೆಲೆಕ್ಟ್ ಮಾಡೋ ಟೈಮ್ ಬಂದಾಗ ಫಡಿ ತನ್ನ ಜಾಗಕ್ಕೆ ಅಲೆಕ್ಸ್ ಹೆಸರನ್ನ ಸಜೆಸ್ಟ್ ಮಾಡ್ತಾನೆ ಮತ್ತು ಅಲೆಕ್ಸ್ ಕಂಪನಿಯ ಹೊಸ ಸಿಇಒ ಆಗ್ತಾಳೆ. ಇದಾದ ನಂತರ ಫಡಿ ಮತ್ತು ಅಲೆಕ್ಸ್ ಇಬ್ಬರು ರಿಲೇಶನ್ಶಿಪ್ಗೆ ಬರ್ತಾರೆ. ಮತ್ತು ಸ್ನೇಹಿತರೆ, ಇದ್ರ ಜೊತೆಗೆ ಈ ಕಥೆ ಇಲ್ಲಿಗೆ ಮುಗಿಯುತ್ತೆ.